ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಅಶ್ವಿನಿ ಕನಸು ಬ್ಲಾಗ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗೆ ಪೂಜೆ ಎಲ್ಲ ಮುಗೀತು. ನಿನ್ನೆ ಗ್ರಹಣ ಇರೋದ್ರಿಂದ ಬೇಗನೆ ಪೂಜೆ ಎಲ್ಲ ನೈಟೇ ಗ್ರಹಣ ಮುಗಿದ ತಕ್ಷಣ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಸಾಮಾನೆಲ್ಲ ತೊಳೆದು ಬೆಳಿಗ್ಗೆ ಎಲ್ಲ ರಾತ್ರಿನೇ ರೆಡಿ ಮಾಡಿದ್ವಿ. ಹೂವಿತ್ತಿಲ್ಲ, ಬೆಳಗ್ಗೆ ಎದ್ದು ಹೂವಿಟ್ಟು ಪೂಜೆ ಮಾಡಿ ಫೈನಲಿ ಪೂಜೆನೂ ಮುಗೀತು. ತಿಂಡಿಗೆ ಬಂದು ಪೊಂಗಲ್ ಮಾಡಿದ್ದೆ. ಪೊಂಗಲ್ಲು ತಿನ್ಕೊಂಡು ವರ್ಷ ಸ್ಕೂಲ್ಗೆ ಹೋದ್ಲು. ಹಾಗೆ ನಾನು ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಏನಪ್ಪ ಇವತ್ತು ಉಪ್ಪು ಸಾಸಿವೆ ಮತ್ತು ಹಾಗೆ ಒಣಮೆಣ್ಸಿನ್ಕಾಯಿ ಇಟ್ಕೊಂಡು ಕೂತಿದ್ದಾರೆ, ಏನು ಹೇಳಕ್ಕೆ ಬಂದಿದ್ದಾರೆ ಇವತ್ತು ಅನ್ಕೋತೀರಾ ಫ್ರೆಂಡ್ಸ್? ಹೌದು, ಇವತ್ತು ನಾನು ದೃಷ್ಟಿ ದೋಷಕ್ಕೆ ಪರಿಹಾರ ಅನ್ನೋದನ್ನ ತೊಗೊಂಡು ಬಂದಿದ್ದೀನಿ. ಈ ದೃಷ್ಟಿ ದೋಷದ ಪರಿಹಾರ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಮಾಡ್ತೀವಿ ಇದನ್ನೆಲ್ಲ. ಆದರೆ ಇದನ್ನು ಒಂದು ಪದ್ಧತಿ ರೀತಿ ಮಾಡಬೇಕು, ತುಂಬ ಒಳ್ಳೆಯದು. ಮತ್ತು ಹಾಗೆ ಈಗ ಅಂತೂ ಎಲ್ಲ ಮಕ್ಕಳಿಗೂ, ಹೆಣ್ಮಕ್ಳು ದೊಡ್ಡವ್ರಿಗಿಂತ ಚಿಕ್ಕವ್ರವರೆಗೂ ದೃಷ್ಟಿ ದೋಷ ಅನ್ನೋದು ಕಟ್ಟಿಟ್ಟು ಬುತ್ತಿ. ಎಲ್ಲರಿಗೂ ಒಂದು ಸ್ವಲ್ಪ ರೆಡಿ ಆದರೆ ಸಾಕು, ಸಂಜೆವರೆಗೆ ಫುಲ್ಲು ಸುಸ್ತಾಗಿ ಒಂಥರ ದೃಷ್ಟಿ ಕಣ್ಣು ಬಿದ್ದುಬಿಟ್ಟಿರುತ್ತೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ಅಂತ. ಮಕ್ಕಳು ಒಂಚೂರು ರೆಡಿ ಆದರೆ ಸಾಕು, ನಮ್ಮ ಕಣ್ಣು ದೃಷ್ಟಿನೇ ಮಕ್ಕಳಿಗೆ ಬಿದ್ದುಬಿಡುತ್ತೆ. ಹಾಗೆ ದೊಡ್ಡವರು ಅಷ್ಟೇ, ನಾವು ರೆಡಿಯಾಗಿ ಸ್ವಲ್ಪ ಈಚೆ ಹೋಗಿ ಬಂತು ಅಂದರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳಲ್ಲ ಅಂದರೆ ಸಾಕು, ನಮಗಲ್ಲೇ ದೃಷ್ಟಿ ಬಿದ್ದಿರುತ್ತೆ. ಆ ದೃಷ್ಟಿನ ನಾವು ಬಗೆಹರಿಸ್ಕೋಬೇಕು ಅಂದರೆ ಬರೇಲಿ ಬಂದು ಈ 3 ಕೆಲಸ ಮಾಡಿದ್ರೆ ಸಾಕು. ಈ 3ರಿಂದ ಈ ಒಂದು ಕೆಲಸ ಮಾಡಿಕೊಂಡ್ರೆ ಬೇಗನೆ ದೃಷ್ಟಿದೋಷ ಆಗುತ್ತೆ. ಇಲ್ಲ ಅಂದರೆ ಅದನ್ನು ನಾವು ಅಲ್ಲೇ ಬಿಟ್ಕೋತು ಅಂದರೆ ಅದು ಕಣ್ಣಿನ ದೃಷ್ಟಿಗೆ ಸುಸ್ತು, ಸಂಕಟ ಆಗೋದು, ಆಮೇಲೆ ನಿದ್ದೆ ಬರದಂತ ಆಗೋದು, ಆಮೇಲೆ ಕೈಕಾಲೆಲ್ಲ ಎಳ್ತಾ ಸುಸ್ತು, ಏನೋ ಒಂಥರ ಹಿಂಸೆ ಆಗ್ತಾ ಇರುತ್ತೆ. ರಾತ್ರಿ ಹೊತ್ತು ನಿದ್ದೆ ಬರಲ್ಲ, ಊಟ ಮಾಡಿದ್ರೂ ಸಮಾಧಾನ ಆಗಲ್ಲ, ಈ ಥರ ಎಲ್ಲ ಒಂದು ಆಗ್ತಾ ಇರುತ್ತೆ. ಆವಾಗ ನಾವೇನು ಮಾಡಬೇಕು ಅಂದರೆ ಇದೊಂದಿಷ್ಟು ಪರಿಹಾರಗಳನ್ನ ನಾವು ಎಲ್ಲೇ ಹೊರಗಡೆ ಹೋಗಿ ಬಂದರೂ ಸಂಜೆ ಟೈಮಲ್ಲಿ ಆ ಥರ ಮಾಡಬೇಕು. ಫಸ್ಟ್ ನಮ್ಮ ಹಿರಿಕರು ಏನು ಮಾಡ್ತಿದ್ರು ಅಂದರೆ ಫ್ರೆಂಡ್ಸ್, ನಿಜವಾಗ್ಲೂ ಹೇಳಬೇಕು ಅಂದರೆ ನಾವು ಬೆಳಗಿಂದ ಸಂಜೆವರೆಗೂ ಆಟ ಆಡ್ಕೊಂಡು ಬರ್ತಿದ್ವಿ. ಆಟ ಆಡ್ಕೊಂಡು ಬಂದಮೇಲೆ ರಾತ್ರಿ ಹೊತ್ತು ಸ್ನಾನ ಮಾಡಿ ಬಿಸಿ ಬಿಸಿ ನೀರು ಸ್ನಾನ ಮಾಡಿಸ್ಬಿಟ್ಟು ನಮಗೆ ಸಾಂಬ್ರಾಣಿ ಹೊಗೆ ಕೊಟ್ಟು ಈ 3ರಿಂದ ಇಳಿ ತೆಗೆದು ಒಲೆ ನೀರೊಳಗೆ ಹಾಕ್ಬಿಟ್ಟು ಸ್ನಾನ ಮಾಡಿಸ್ಬಿಟ್ಟು ನಮಗೆ ಊಟ ಮಾಡಿಸ್ಬಿಟ್ಟು ಇಳಿ ತೆಗೆಸ್ಬಿಟ್ಟು ಮಲಗಿಸ್ಬಿಡೋರು. ಕಣ್ಣು ತುಂಬ ನಿದ್ದೆ ಮಾಡ್ತಿದ್ವಿ. ಬೆಳಿಗ್ಗೆ ಕರೆಕ್ಟಾಗಿ 6 ಗಂಟೆಗೆ ಹೇಳ್ತಿದ್ವಿ. ಆ ಥರ ನಮ್ಮ ಅಜ್ಜಿ ನಿಜವಾಗ್ಲೂ ಹೇಳಬೇಕು ಅಂದರೆ ನಾವು ದೊಡ್ಡವರಾದ್ರೂ ನಮಗೆ ಇಳಿ ತೆಗಿತಾಯಿದ್ರು. ಈಗಲೂ ಒಂದೊಂದ್ಸಲಿ ನಮ್ಮಮ್ಮ ನಮಗೆ ಇಳಿ ತೆಗಿತಾ ಇರ್ತಾರೆ, ಅವಾಗವಾಗ ದೃಷ್ಟಿ ತೆಗಿತಾನೆ ಇರ್ತಾರೆ, ದೃಷ್ಟಿಯಾಗಿರುತ್ತೆ ಅಂತ ಅಂದ್ಕೊಂಡು. ಹಾಗಾಗಿ ಚಿಕ್ಕ ವಯಸ್ಸಲ್ಲಂತೂ ನನ್ನ ತಂಗಿಗೆ, ತಮ್ಮನಿಗೆ, ನನಗೆ ನಮ್ಮ ಮುತ್ತಜ್ಜಿ ಜಾಸ್ತಿ ಮಾಡ್ತಾಯಿದ್ರು. ಮುತ್ತಜ್ಜಿ ಬಿಟ್ಟು ಅಜ್ಜಿ ಮಾಡ್ತಾಯಿದ್ರು. ಯಾಕಂದರೆ ಹೊರಗಡೆ ಆಟ ಆಡ್ತಾ ಇರ್ತಾರೆ, ಒಂಥರ ದೃಷ್ಟಿ ಆದಂಗೆ ಇರುತ್ತೆ, ಕೈಕಾಲು ಎಳ್ತಾ ಸುಸ್ತು ಈ ಥರ ಎಲ್ಲ ಆಗುತ್ತೆ. ರಾತ್ರಿ ಹೊತ್ತು ಮಕ್ಕಳು ನಿದ್ದೆ ಮಾಡಲ್ಲ ಅನ್ನೋ ಒಂದು ಕಾರಣಕ್ಕೆ ನಮ್ಮ ಅಜ್ಜಿದಿರೋದು ಅದು ಮಾಡ್ತಾಯಿದ್ರು. ಅದನ್ನು ನಾನು ಇವಾಗಲೂ ಇದನ್ನು ಪಾಲಿಸ್ಕೊಂಡು ಬಂದಿದ್ದೀನಿ. ಅಂದರೆ ವರ್ಷ ಏನಾದ್ರು ರೆಡಿ ಆದಾಗ ಈ ಥರ ನಾನು ಮಾಡ್ತೀನಿ. ಇದನ್ನು ಯಾವ ಥರ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ನಿಮ್ಗೆ ಫಸ್ಟ್ ತೋರಿಸ್ತೀನಿ ಫ್ರೆಂಡ್ಸ್. ನಾವು ಯಾವಾಗಲಾದ್ರೂ ತೊಗೋಬೇಕಾದ್ರೆ ಇದು ಇದೆಯಲ್ಲ, ಉಪ್ಪುನ ಈ ಥರ ಮುಷ್ಟಿ ಇದೆಯಲ್ಲ, ನಮ್ಮ ಎಡಗೈಲಿ ಈ ಥರ ಮುಷ್ಟಿ ಇಷ್ಟು, ಈ ಥರ ಮುಷ್ಟಿ, ಈ ಮುಷ್ಟಿಲಿ 3 ಮುಷ್ಟಿ ಉಪ್ಪನ್ನ ತೊಗೋಬೇಕು. 3 ಮುಷ್ಟಿ ಉಪ್ಪನ್ನ ನಾವು ತೊಗೋಬೇಕು ಇದನ್ನು. ಮತ್ತು ಹಾಗೆ ಸಾಸಿವೆನೂ ಅಷ್ಟೇ, 3 ಮುಷ್ಟಿ ಸಾಸಿವೆಗಳನ್ನ ಈ ಥರ ಮುಷ್ಟಿ ಇರಬೇಕು, ಕೈ ಈ ಥರ ಮುಷ್ಟಿ ಇದು ತೊಗೋಬೇಕು. 3 ಮುಷ್ಟಿ ಸಾಸಿವೆನ ತೊಗೋಬೇಕು. ಮತ್ತು ಹಾಗೆ ಬಂದು ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ 5 ಇಲ್ಲ ಅಂದರೆ 11, 5 ಅಥವಾ 11 ತೊಗೋಬೇಕು. ಇನ್ನು ಬೇರೆ ಎಕ್ಸ್ಟ್ರಾ ತೊಗೋಬಾರ್ದು. 4 ತೊಗೋತಾರೆ, ಮತ್ತು 6 ತೊಗೋತಾರೆ, 10 ತೊಗೋತಾರೆ, 10 ತೊಗೋಬಾರ್ದು. 11 ಇಲ್ಲ 5 ತೊಗೋಬೇಕು. ಇಷ್ಟನ್ನು ಏನು ಮಾಡಬೇಕು ಅಂತಂದರೆ ಫ್ರೆಂಡ್ಸ್, ಇದಿಷ್ಟನ್ನು ಮೇಲಿಂದ ಕೆಳಗೆ, ಅಂದರೆ ನಮ್ಮ ತಲೆ ಭಾಗದಿಂದ ಹಿಡಿದು ಕಾಲಿನ ಕೆಳಭಾಗದವರೆಗೂ ಮೇಲಿಂದ ಒಂದು 3 ಸಲ ಇಲ್ಲ 5 ಸಲ ಇಳಿನ ತೆಗಿಬೇಕು. ತೆಗೆದು ಬಿಟ್ಟು ಇದು ಚೆನ್ನಾಗಿ ಕೆಂಡ ಇರುವಂಥ ಒಲೆಗೆ, ಅಂದರೆ ಬೆಂಕಿ ಹಚ್ಚಿರ್ತೀವಲ್ಲ ಆ ಒಲೆ ಚೆನ್ನಾಗಿ ಬೇಯ್ತಾ ಇರೋ ಉರಿತಾ ಇರೋ ಒಲೆಗೆ ಇದು 3 ತೆಗೆದು ಅದರೊಳಗೆ ಹಾಕಬೇಕು. ಯಾವಾಗ ಅದು ಪಟ 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 ಅಂತ ಸಿಡಿತದೆ ಆಗ ನಮ್ಮ ಕಣ್ಣು ದೃಷ್ಟಿನೂ ಸಿಡ್ದೋಗುತ್ತೆ ಅಂತ ಅರ್ಥ. ಹಿರಿಕರು ಒಂದು ಏನು ಅಂತಂದರೆ ಈ 3 ತೆಗೆದು ಕೆಳಗೆ ಹಾಕಿದಾಗ ಯಾವಾಗ ಅದು ಪಟ ಪಟ ಅಂತ ಸಿಡಿದು ಹೋಗುತ್ತೆ ಅನ್ನತ್ತೆ, ಆವಾಗ ಆ ಕಣ್ಣು ದೃಷ್ಟಿ ಪಟ 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 ಅಂತ ಅವ್ರಿಗೆ ಹೊಡ್ಕೊಳ್ಳುತ್ತಂತೆ. ಅಂದರೆ ನಮ್ಗೆ ಯಾರು ದೃಷ್ಟಿ ಆಗಿತ್ತೋ ಅವ್ರಿಗೆ ಹೊಡ್ಕೊಳ್ಳುತ್ತಂತೆ. ಇದು ನಮ್ಮ ಅಜ್ಜಿದಿರೋ ಮಾತುಗಳು. ಅವ್ರು ಅವಾಗ ಹೇಳ್ತಿದ್ರು ಕಣ್ಣು ಸಿಡ್ದೋಗ್ಲಿ ಅಂತ. ಹಂಗೆ ಆಗ್ತಾಯಿದ್ರು ಅವಾಗ. ಮೇಲಿಂದ ಕೆಳಗೆ ಯಾರು ಕಣ್ಣು ದೃಷ್ಟಿ ಆಗೈತೆ ಅವ್ರ ಕಣ್ಣು ಸಿಡ್ದೋಗ ಅಂತಲೇ ಆಗ್ತಾಯಿದ್ದಿದ್ದು. ಇದು ಹೇಳೋದೇ ಹಾಗೇ, ಯಾರು ದೃಷ್ಟಿ ಹಾಕಿರ್ತಾರೆ ಅವ್ರ ಕಣ್ಣು ಸಿಡ್ದೋಗ ಅಂತ. ನಾವು ಇಲ್ಲಿ ತೆಗೆದಾಗ ಅವ್ರಿಗಲ್ಲಿ ಪಟ
ಪಟ ಪಟ ಅಂತ ಕಣ್ಣು ಹೊಡ್ಕೊತಾ ಇರುತ್ತೆ ಅಂತೆ ಅಂತ ನಮ್ಮ ಅಜ್ಜಿ ಹೇಳ್ತಾಯಿದ್ರು ಫ್ರೆಂಡ್ಸ್. ಹಾಗೆ ಮತ್ತು ಇದನ್ನು ಘಾಟ್ ಬಂದರೆ, ಮೆಣಸಿನ್ಕಾಯಿ ಘಾಟ್ ಬಂದರೆ ದೃಷ್ಟಿ ಆಗಿಲ್ಲ ಅಂತ ಅರ್ಥ. ಮೆಣಸಿನ್ಕಾಯಿ ಘಾಟು ಬರದಂತೆ ಅಲ್ಲೇ ಇದಾಗೋದ್ರೆ ಅಂದರೆ ಮೆಣಸಿನ್ಕಾಯಿ ಫುಲ್ಲು ಅಲ್ಲೇ ಪಟ್ ಅಂತ ಸಿಡಿದು ಸೀದೋಗ್ಬಿಟ್ರೆ ದೃಷ್ಟಿ ಆಗಿದೆ ಅಂತ ಅರ್ಥ. ಇದನ್ನು ನಮ್ಮ ಅಜ್ಜಿನೇ ಹೇಳ್ತಾಯಿದ್ರು. ಮೆಣಸಿನ್ಕಾಯಿ ಘಾಟ್ ಬಂದರೆ ಏನೂ ಆಗಿಲ್ಲ ಅಂತ. ಮೆಣಸಿನ್ಕಾಯಿ ಘಾಟ್ ಮಾಡಿದಂತೆ ಹಾಗೇ ಪಟ 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 ಅಂತ ಸಿಡಿದೋಗ್ಬೇಕು. ಸಾಸಿವೆ ಆಗಲಿ, ಉಪ್ಪಾಗಲಿ, ಮೆಣಸಿನ್ಕಾಯಿ ಆಗಲಿ, ಯಾವಾಗ ಅದು ಪಟ 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 ಅಂತ ಸಿಡ್ದೋಗುತ್ತೆ ಆವಾಗ ನಮಗೆ ದೃಷ್ಟಿ ಹೋಯ್ತು ಅಂತ. ಫ್ರೆಂಡ್ಸ್, ನಮಗೆ ಅವಾಗೆಲ್ಲ ಚಿಕ್ಕ ವಯಸ್ಸಲ್ಲಿ ಅದನ್ನೇ ಮಾಡ್ತಾಯಿದ್ರು. ಇವಾಗಲೂ ನಮ್ಮಮ್ಮ ಮಾಡ್ತಾರೆ, ನಾನು ನನ್ನ ಮಗಳಿಗೆ ಮಾಡ್ತೀನಿ. ಆದರೆ ನಮ್ಮ ಇಲ್ಲಿ ಸಿಟಿಗಳಲ್ಲಿ ನೀರು ಒಲೆ ಸಿಗೋದು ಕಷ್ಟ. ಮೇಯ್ನಾಗಿ ಇದು ಮಾಡಬೇಕು ಅಂದರೆ ನೀರು ಒಲೆ ಇರಬೇಕು, ಇಲ್ಲಾಂದರೆ ನಾವು ಹಚ್ಚೋ ಅಂಥ ಒಲೆ ಇರಬೇಕು. ಇದು ಯಾವುದು ಇಲ್ಲ ಅಂದರೆ ಕೆಂಡ ಮಾಡ್ಕೋಬೇಕು. ನಾವು ಸಾಂಬ್ರಾಣಿಗೆ ಹಾಕ್ತೀವಿ ನೋಡ್ರಿ ಕೆಂಡ, ಆ ಕೆಂಡ ಮಾಡ್ಕೋಬೇಕು. ಆ ಕೆಂಡ ಮಾಡಿಕೊಂಡು ಈ ಮೂರನ್ನೂ ಪ್ರಯತ್ನ ಪಟ್ಕೊಂಡ್ರೆ, ಮತ್ತು ಹಾಗೆ ಇದು ಮನುಷ್ಯನ ಒಂದು ದೇಹ ದೃಷ್ಟಿಗಲ್ಲ, ಕಣ್ಣಿನ ದೃಷ್ಟಿನೂ ಅಲ್ಲ, ಮನೆಗೆ ದೃಷ್ಟಿಯಾಗಿದ್ರೂ ಈ ಥರ ನಾನು ಹೇಳಿದ್ನಲ್ಲ, 3 ಹುಡಿ ಉಪ್ಪು, ಅರಳುಪ್ಪು, 3 ಸಾಸಿವೆ ಮತ್ತು ಹಾಗೆ ಮೆಣಸಿನ್ಕಾಯಿ, ಇದನ್ನು ಮೇಲಿಂದ ಕೆಳಗೆ ಮನೆ ಬಾಗಿಲಿಗೆ ಮೇಲಿಂದ ಕೆಳಗೆ ಒಂದು 3 ಇಲ್ಲ 5 11 ಸಲ ಇಳಿನ ತೆಗೆದುಬಿಟ್ಟು ಇದನ್ನು ತೆಗೆದು ಒಲೆಗೆ ಹಾಕೋದ್ರಿಂದನೂ ಮನೆಗೆ ಹತ್ತಿರುವಂಥ ದೃಷ್ಟಿದೋಷ ಬೇಗ ಬರೆಯಿರುತ್ತೆ. ಯಾಕಂದರೆ ದೃಷ್ಟಿದೋಷ ಅನ್ನೋದು ಮನುಷ್ಯನ ಕಣ್ಣಿಗೆ ಮರ ಮುರಿತು. ನನಗೆ ಒಂದ್ಸಲ ದೃಷ್ಟಿ ಆಯಿತು ಅಂದರೆ ಆ ಮನೆ ಹೇಗ್ಲಾಗೋದು ತುಂಬಾ ಕಷ್ಟ ಐತೆ. ನಿಮಗೆಲ್ಲ ಗೊತ್ತು, ಯಾರೇ ಒಂದು ದೃಷ್ಟಿ ಹಾಕಿತ್ತು ಅಂದರೆ ಆ ಮನೆ ಚೇತರಿಸ್ಕೋಬೇಕಾದ್ರೆ ತುಂಬಾ ಸಮಯ ಬೇಕಾಗುತ್ತೆ. ಅಂಥ ಒಂದೊಂದು ಕಣ್ಣು ದೃಷ್ಟಿಗಳಿರುತ್ತೆ. ಆ ಕಣ್ಣು ದೃಷ್ಟಿಯಿಂದ ಯಾರೂ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ಈ ಕೆಲಸನ ಈ ಥರ ಮಾಡಿ ನೋಡಿ, ಖಂಡಿತ ನಿಮಗೆ ಒಂದು ಒಳ್ಳೆಯದಾಗುತ್ತೆ. ಹಾಗೆ ಮನೆಗೆ ಮಾತ್ರ ಶುಕ್ರವಾರ, ಮಂಗಳವಾರ ಮತ್ತು ಹಾಗೆ ಭಾನುವಾರದಂದು ಇದನ್ನು ಸಂಜೆ ಎಲ್ಲರೂ ಮಲಗಿದ ಮೇಲೆ ಇದನ್ನು ಮಾಡಬೇಕು. ಹೆಂಗೆ ಬೇಕು ಹಂಗೆ ಮಾಡಬೇಡಿ. ಇದನ್ನು ಮಾತ್ರ ಮನೆ ದೃಷ್ಟಿ ಅಂದರೆ ಮನೆ ಹೊಸಲಿಗೆ ದೃಷ್ಟಿ ತೆಗಿಬೇಕಾದ್ರೆ ಮತ್ತು ಈ ಮಕ್ಕಳಿಗೆ ದೃಷ್ಟಿ ತೆಗಿಬೇಕಾದ್ರೂ ಅಷ್ಟೇ ಎಲ್ಲ ಮಲಗಿರೋ ಟೈಮಲ್ಲಿ ಮಾಡಬೇಕು. ದೃಷ್ಟಿನ ತೆಗಿಬೇಕು ಅಂದರೆ ಒಂದು 7 ಗಂಟೆ 8 ಗಂಟೆ ಇಲ್ಲಾಂದರೆ 10 ಗಂಟೆ ಮೇಲೆ ಈ ಕೆಲಸ ಮಾಡುವಂಥದ್ದು. ಮನೆ ದೃಷ್ಟಿಯಾಗಿದ್ರೆ ಎಲ್ಲ ಮಲಗದ ಮೇಲೆ ಮನೆಗೆ ಬಾಗಿಲಿಗೆ ಮುಖ್ಯ ದ್ವಾರ ಇರುತ್ತೆ ನೋಡ್ರಿ, ಆ ಬಾಗಿಲಿಗೆ ಈ ಥರ ಎಳೆ ತೆಗೆದು ಒಲೆಗೆ ಹಾಕಿದ್ರೆ ಎಲ್ಲ ಸಿಡ್ದೋಗುತ್ತೆ. ನಮ್ಮ ಮನೆಗೆ ಯಾವುದೇ ಕೆಟ್ಟ ದೃಷ್ಟಿಗಳು ಬರಲ್ಲ. ಮಕ್ಕಳಿಗೆ ಈ ಥರ ಇಳಿ ತೆಗೆಯೋದ್ರಿಂದ ಅವ್ರಿಗೆ ಬೇಗ ಕಣ್ಣು ದೃಷ್ಟಿಯಾಗಿದ್ದರೆ ಬೇಗ ಸುಧಾರಿಸ್ತಾರೆ. ಮತ್ತು ಹಾಗೆ ಕಣ್ತುಂಬ ನಿದ್ದೆ ಮಾಡ್ತಾರೆ. ಆಯಾಸ, ಸುಸ್ತು ಎಲ್ಲ ಕಡಿಮೆಯಾಗಿ ಆ್ಯಕ್ಟಿವ್ ಆಗಿರ್ತಾರೆ. ಯಾಕಂದರೆ ಮನುಷ್ಯ ಒಂದ್ಸಲ ಕಣ್ಣು ಹಾಕ್ತು ಅಂದರೆ ಮಕ್ಕಳು ಏಳಿಗೆ ಆಗೋದು ಕಷ್ಟ ಆಗುತ್ತೆ. ಮತ್ತು ಹಾಗೆ ಮನೆ ಏಗ್ಲೆ ಆಗೋದು ಕಷ್ಟ ಆಗುತ್ತೆ. ಯಾಕಂದರೆ ಈ ಮಕ್ಕಳು ರೆಡಿಯಾಗಿ ಹೊರಗಡೆ ಹೋದಾಗ ಅಯ್ಯೋ ಹುಡುಗಿ ಎಷ್ಟು ಚೆನ್ನಾಗಿದೆ ಅಂದರೆ ಸಾಕು. ನೆಕ್ಸ್ಟ್ ಆ ಮಕ್ಕಳು ಸುಧಾರಿಸ್ಕೊಬೇಕಂದ್ರೆ ಮಿನಿಮಮ್ ಅಂದ್ರೂ ಒಂದು 2 ತಿಂಗಳು 3 ತಿಂಗಳು ಬೇಕೇ ಬೇಕಾಗುತ್ತೆ. ಯಾಕಂದರೆ ಆ ಒಂದು ರೆಡಿಯಾದಾಗ ಸುಸ್ತು ಅಂದಾಗಲೇ ಅವ್ರಿಗೊಂಥರ ನಿಶಕ್ತಿ ಆದಂಗೆ ಆಗಿಬಿಡುತ್ತೆ. ಮತ್ತು ಅವರು ಸುಧಾರಿಸ್ಕೋಬೇಕಾದ್ರೆ ತುಂಬ ಟೈಮ್ ತಗೊಳುತ್ತೆ. ಹಾಗಾಗಿ ಫ್ರೆಂಡ್ಸ್, ಮನೆಗೆ ಆಗಲಿ ಮನುಷ್ಯನಿಗೆ ಆಗಲಿ ಇದಿಷ್ಟನ್ನು ನೀವು ಮಾಡಿ ನೋಡಿ, ಖಂಡಿತ ರಿಸಲ್ಟ್ ಸಿಗುತ್ತೆ. ಈ ಥರ ಮಾಡಬೇಕು ಅಂದರೆ 3 ಹಿಡಿ ಉಪ್ಪು ತೊಗೋಬೇಕು, 3 ಹಿಡಿ ಸಾಸಿವೆ ತೊಗೋಬೇಕು, 5 ಅಥವಾ 11 ಮೆಣಸಿನ್ಕಾಯಿನ ತೊಗೋಬೇಕು. ಈ ಥರ ತೊಗೊಂಡು ಉರಿಯುವಂಥ ಕೆಂಡಕ್ಕೆ ಹಾಕಬೇಕು, ಮೇಲಿಂದ ಕೆಳಗೆ ತೆಗೆದು. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕು, ಕಮೆಂಟ್ ಅಂತ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ.